ದಾವಣಗೆರೆ ಜಿಲ್ಲೆಯಲ್ಲಿ 5 ಕೆರೆಗಳು ನಕಾಶೆಯಲ್ಲಿ ಮಾತ್ರ ಇದ್ದು ಈ ಕೆರೆಗಳು ಕಾಣೆಯಾಗಿದ್ದು ಕೂಡಲೇ ಒತ್ತುವರಿಯಾಗಿರುವ ಕೆರೆಗಳನ್ನು ತೆರವು ಮಾಡುವಂತೆ ನೆಲ ಜಲ ಹಾಗೂ ಪರಿಸರ ಸಂರಕ್ಷಣಾ ಆಂದೋಲನ ಸಮಿತಿ ಒಕ್ಕೂಟದ ರಾಜ್ಯ ಸಂಚಾಲಕ ಬಲ್ಲೂರು ರವಿಕುಮಾರ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆನಗೋಡು ಹೋಬಳಿಯ ಬೋರಗೊಂಡನಹಳ್ಳಿ ಮಾಯಕೊಂಡ ಕೆರೆ, ಅಗಸನಕಟ್ಟೆ ಕೆರೆ, ಪವಾಡ ರಂಗವನಹಳ್ಳಿ ಕೆರೆ, ಆನಗೋಡು ಹೋಬಳಿಯ ಕಾಟನಾಯಕನ ಹೊಸಳ್ಳಿ ಕೆರೆ ಈ 5 ಕೆರೆಗಳು ನಕಾಶೆಯಲ್ಲಿ ಮಾತ್ರ ಇದ್ದು ಈಗ ಕೆರೆಗಳು ಕಾಣೆಯಾಗಿದ್ದು ಕೂಡಲೇ ಒತ್ತುವರಿಯಾಗಿರುವ ಕೆರೆಗಳನ್ನು ತೆರವು ಮಾಡುವಂತೆ ಆಗ್ರಹಿಸಿದರು. ದಾವಣಗೆರೆ ಜಿಲ್ಲೆಯಲ್ಲಿ 538 ಕೆರೆಗಳಿದ್ದು ಅವುಗಳಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ 98 ಹಾಗೂ ಧರ್ಮಸ್ಥಳ ಸಂಘದಿಂದ 36 ಕೆರೆಗಳನ್ನು ಸೇರಿ 134 ಕೆರೆಗಳ ಹೂಳು ತೆಗೆಯಲಾಗಿದೆ. ಉಳಿದ ಕೆರೆಗಳ ಹೂಳು ತೆಗೆದು ಕೆರೆಗಳ ಸಂರಕ್ಷಣೆ ಮಾಡಲು ಜಿಲ್ಲೆಗೆ 1000 ಕೋಟಿ ಅನುದಾನ ಕೇಳಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದು ಈವರೆಗೂ ಹಣ ಬಿಡುಗಡೆಯಾಗಿಲ್ಲ ಎಂದರು. ಜಿಲ್ಲಾಧಿಕಾರಿ ಸಿಇಒ ಅವರು ಅಧಿಕಾರಿಗಳ ಸಭೆ ಮಾಡಿ ಕೆರೆಗಳ ಒತ್ತುವರಿ ತೆರವು ಮಾಡುವಂತೆ ಸೂಚನೆ ನೀಡಿದರು. ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಎಂದರು. ಮಹಾನಗರ ಪಾಲಿಕೆ ಮನೆಗಳ ನಿರ್ಮಾಣ ಮಾಡುವಾಗ ಮಳೆ ನೀರು ಕೊಯ್ಲು ಕಡ್ಡಾಯವಾಗಿ ಕಾನೂನಿನ ಪುಸ್ತಕದಲ್ಲಿ ಇದ್ದರೂ ಯಾರು ಕೂಡ ಅದನ್ನು ಪಾಲಿಸುತ್ತಿಲ್ಲ. ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಪುರಸಭೆ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಕಾಲ ಕಳೆಯುತ್ತಿದ್ದಾರೆಂದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವುಗಳ ಬಗ್ಗೆ ತುರ್ತು ಕ್ರಮ ಕೈಗೊಂಡು ಎಲ್ಲಾ ಇಲಾಖೆ ಸಿಬ್ಬಂದಿಗಳಿಗೆ ಕಾರ್ಯೋನ್ಮುಖರಾಗಿ ಕಟ್ಟುನಿಟ್ಟಿನ ಕಾನೂನು ಜರುಗಿಸುವಂತೆ ಅವರು ಮನವಿ ಮಾಡಿದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಚೀಫ್ ಸೆಕ್ರೆಟರಿ ಅಂತ 2 ಸಭೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 5 ಕೆರೆಗಳು ಕಾಣೆಯಾಗಿವೆ. ಆನಗೋಡು ಹೋಬಳಿ ಬೋರಗೊಂಡನಹಳ್ಳಿ ಕೆರೆ ಸರ್ವೆ ನಂಬರ್ 64 ಸಣ್ಣ ನೀರಾವರಿ ಇಲಾಖೆ. ಆನಗೋಡು ಹೋಬಳಿ ಅಗಸನಕಟ್ಟೆ ಕೆರೆ ಸರ್ವೆ ನಂಬರ್ 5 ಸಣ್ಣ ನೀರಾವರಿ ಇಲಾಖೆ. ಮಾಯಕೊಂಡ ದೊಡ್ಡ ಕೆರೆ ಸಣ್ಣ ನೀರಾವರಿ ಇಲಾಖೆ. ಆನಗೋಡು ಪಾಂಡುರಂಗವನಹಳ್ಳಿ ಕೆರೆ ಸರ್ವೆ ನಂಬರ್ 11 ಜಿಲ್ಲಾ ಪಂಚಾಯತ್ ರಾಜ್. ಆನಗೋಡು ಕಾಟನಾಯಕನ ಹೊಸಳ್ಳಿ ಇದು ಸರ್ವೆ ನಂಬರ್ 31 ಜಿಲ್ಲಾ ಪಂಚಾಯತ್. ಇಷ್ಟು ಕೆರೆ ಕಾಣೆಯಾಗಿದಾವೆ ಅಂತೇಳಿ ಸಹಾಯಕ ನಿರ್ದೇಶಕರು ನಕ್ಷೆಯಲ್ಲಿದೆ, ಅದ್ರ ಕೆರೆ ಇಲ್ಲ ಅಂತ ಹೇಳ್ತಾರೆ. ನಕ್ಷೆಗಿದೆ ಕೆರೆ ಅಂತ, ಕೆರೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕೆರೆಗಳನ್ನ ತೆರವುಗೊಳಿಸೋ ವಿಷಯದಲ್ಲಿ ಇನ್ನು ಎಷ್ಟು ಬಾಕಿ ಅದಾವು ಅಂತಂದ್ರೆ 20 ಬಾಕಿ ಅದಾವು ಅಂತ ಹೇಳ್ತಾರೆ. ಆಮೇಲೆ ನಮ್ಮಲ್ಲಿ ಅಧಿಕೃತ ಕೆರೆಗಳು ಮೊದಲೇ 527 ಹೇಳ್ತಿದ್ರು, ಇಲ್ಲ ಸುಳ್ಳು ಹೇಳ್ತೀರಿ ಅನ್ನೋದಕ್ಕೆ ಮತ್ತೆ 538ಕ್ಕೆ ಬಂತವು. ಇಷ್ಟು ಕೆರೆ ಅದು ಮೇಜರ್ ಇರಿಗೇಷನ್ ಬಿಟ್ಟು ಅವು ಬೇರೆ 28 ಅದಾವೆ. ಎಲ್ಲ ಕೆರೆಗಳು ಹೆಚ್ಚು ಕಡಿಮೆ ಒತ್ತುವರಿ ಆಗಿದ್ದಾವೆ. ಒತ್ತುವರಿ ಕೆಲವು ಇತ್ತೀಚೆಗೆ ಒಂದು 6 ತಿಂಗಳಿಂದ ಇತ್ತೀಚೆಗೆ ಕೆಲವನ್ನು ತೆರವುಗೊಳಿಸ್ತಾ ಇದ್ದಾರೆ, ಇನ್ನೂ ಕೆಲವನ್ನ ತೆರವುಗೊಳಿಸ್ತಾ ಇಲ್ಲ. ಈಗ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, SP ಅವರು ಸಭೆಗೆ ಹಾಜರಾಗ್ತಾರೆ. ಆ ಹಾಜರಾದ್ಮೇಲೆ ಅವರು ಕೆಳಗಿನವರು ನೆಕ್ಸ್ಟ್ ಮೀಟಿಂಗ್ ಬರೋದಿಲ್ಲ. ಕೆಳಾಧಿಕಾರಿಗಳು ನೆಕ್ಸ್ಟ್ ಮೀಟಿಂಗ್ ತಪ್ಪಿಸ್ಕೊಂತಾರೆ. ಯಾರೋ ಒಬ್ಬನ XYZ ಆ ಕೇಸ್ ವರ್ಕರ್ನ ಕಳಿಸ್ತಾರೆ. ಅಧಿಕೃತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರೋಲ್ಲ. ಅವ್ನು ಕೇಸ್ ವರ್ಕರ್ ಪಾಪ ಏನು ಅಂತ ಗೊತ್ತಿರೋದೇ ಇಲ್ಲ. ಆಮೇಲೆ ನಾವು ಮುಖ್ಯಮಂತ್ರಿಗಳಿಗೆ 1000 ಕೋಟಿ ಕೊಡಬೇಕು ಪ್ರತಿ ಜಿಲ್ಲೆ ಕೆರೆ ಹೂಳೆತ್ತಕ್ಕೆ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಅವ್ರು ಈಗೇನ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಅದು ಚುನಾವಣೆ ನೀತಿ ಸಂಹಿತೆ ಅಂತೇಳಿ ಇನ್ನು ಅಧಿಕೃತ ಏನು ಹೊರ ಬಂದಿಲ್ಲ. ಕೆಲವು MLAಗಳು ಇಲ್ಲ, ನಂಗೊಂದು 5 ಕೋಟಿ ಬಂತು, 4 ಕೋಟಿ ಬಂತು ಅಂತ ಹೇಳ್ತಾರೆ. ಅದು ಅಧಿಕೃತ ದಾಖಲೆ ನಮಗೆ ಸಿಕ್ಕಿಲ್ಲ. ಸೊ ಹಿಂದೆ ಒಂದು ಸಲ ಕೇಸ್ ಆದಾಗ ನಾನೊಂದು FIR ಮಾಡಿಸಿದ್ದೆ ಮುಖ್ಯಮಂತ್ರಿಗಳು ಇದ್ರಾಗ. ಅದನ್ನು ಕೇಸ್ ವಾಪಸ್ ತಕ್ಕಂದಿಲ್ಲ. ಪೊಲೀಸರು ತಕ್ಕ ಅಂತದಾರೆ. ನಮ್ಮ ಜೈಲಿಗೆ ಕಳಿಸ್ರಿ, ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಇಷ್ಟು ಇದ್ರ ವಿಚಾರ. ಆಮೇಲೆ ಚೀಫ್ ಸೆಕ್ರೆಟರಿ ಅವರು ಸಭೆ ಕರೆದು ಹೇಳಿದ್ದಾರೆ. ಅದು ಯಾವಾಗ ಅಂದರೆ 14/1/2026 ಕರೆದು ಅತಿಕ್ರಮಣ ತೆರವುಗೊಳಿಸ್ಬೇಕು ಅಂತ ಆ ಸಭೆಯಲ್ಲಿ ನಾವು ಇದ್ದಾಗ ಹೇಳಿದ್ದು. ಅವರೊಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಎಲ್ಲ ಜಿಲ್ಲೆಗೂ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲೆಗೆ ಮಾಡಿದ್ದಾರೆ. ಸೊ ಅದರಂತೆ ಈ ಕೆರೆ ಹೂಳು ತೆಗೆಯೋ ವಿಷಯದಲ್ಲಿ 3 ಅಡಿ ಮಾತ್ರ ತೆಗಿಬೇಕು ಅಂತ ಇದೆ. ಆ ತಿಳಿಯಾದ ಮಣ್ಣನ್ನು ತೆಗೆದು ಅದು ರೈತರಿಗೆ ಕೊಡ್ರಿ ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಇತ್ತು. ಸೊ ಈಗ ಅದು ಕೆಲವು ಕೆರೆಗಳಿಗೆ ಏನಾಗಿದೆ ಅಂದರೆ 10-15 ಅಡಿ ತೆಗಿತಾರೆ. 10-15 ಅಡಿ ತೆಗೆದ್ರೆ ನಾಳೆ ಆ ಕೆರೆಯ ನೀರು ಸಂಗ್ರಹಣೆ ಭಾಳ ಕಷ್ಟ ಆಕೈತಿ. ಜಾಲಿಸಿ ಹೋಗ್ಬಿಡ್ತೈತೆ, ಅದು ನೀರು ನಿಲ್ಲೋದೇ ಇಲ್ಲ. ಈಗ ನೋಡಿರಿ ಎಷ್ಟು ಕೆರೆಗಳು ಈಗಾಗಲೇ ಕಡಿಮೆ ಆಗಿದಾವೆ, ನೀರು ಕಡಿಮೆ ಆಗಿದೆ. ಆ ನೀರು ಬರಬೇಕು ಅಂದ್ರೆ ಏನು, ಈ ಬೇಸಿಗೆಗೆ ತೆಗಿಬೇಕಾಯ್ತು, ಏಪ್ರಿಲ್ ಮೇನೊಳಗೆ ತೆಗೆದು ಮುಗಿಸ್ಬೇಕಾಯ್ತು. ಸರ್ಕಾರ ಅನುದಾನ ಇಲ್ಲ. ಆದರೂ ನಾವು ಆ ಧರ್ಮಸ್ಥಳ ಸಂಘದವ್ರು ಏನೋ ಹೇಳಿ ಅವ್ರು ಬೇರೆ ಜಿಲ್ಲೆ ಕಡಿಮೆ ತೆಗೆದಾರೆ. ನಾನು ಒತ್ತಾಯ ಮಾಡಿ
36 ಕೆರೆ ನಾವು ಕೂಡ ತೆಗೆಸಿದೆ. ಅವ್ರಿಗೆ ಇನ್ನೂ 5 ಕೆರೆ ತೆಗಿಯೋಕ್ಕೆ ಈ ತಿಂಗಳ ಕೊಟ್ಟಿದ್ದೀವಿ. ಆ ಚುನಾವಣೆ ನೀತಿ ಸಮಿತಿ ಇರೋದಕ್ಕೆ ಅವರಿಗೆ ಕೊಡ್ತಾ ಇಲ್ಲ. ಈ 5ನೇ ತಾರೀಕು ಆದಮೇಲೆ ಕೊಡ್ತಾರೆ. ಅದನ್ನು ನಾವು ತೆಗೆಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ದೂಡಾದವರು ಸೈಟ್ ಮಾಡೋಕ್ಕೆ ಪರವಾನಗಿ ಕೊಡ್ತಾರೆ. ಅವರು ಸೈಟ್ ಮಾಡಿದರು, ಜನರಿಗೆ ಖರೀದಿ ಕೊಟ್ಟರು, ಮಾರಿದರು, ಹೋದರು. ಅಲ್ಲಿ ನೀರಿನ ವ್ಯವಸ್ಥೆ ಹೆಂಗೆ? ಅದಕ್ಕೆ ನಾವೇನು ಮಾಡಿದ್ವಿ, ಮಳೆ ನೀರು ಕೊಯ್ಲು ಮಾಡ್ತಕ್ಕಂಥದ್ದು ಕಡ್ಡಾಯ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಹೇಳ್ತಾ ಇದ್ವಿ. ಸೊ ಅದು ಮಾಡ್ತೀವಿ ಅಂದರು. ತಗ್ಗು ಪ್ರದೇಶ ಎಲ್ಲಿದೆ, ನೀವು ಹೊಸ ಬಡಾವಣೆ ಮಾಡಿದಲ್ಲಿ ತಗ್ಗು ಪ್ರದೇಶ ಎಲ್ಲಿದೆಯೋ ಅಲ್ಲಿ ನೀವು ಒಂದು CA ಸೈಟು ಅಂತ ಮಾಡಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗಲಿಕ್ಕೆ ನೀವು ಸಣ್ಣ ಬಾವಿಗಳನ್ನು ಪುಷ್ಕರಣಿಗಳ ಟೈಪ್ ಮಾಡಿರಿ ಅಂತಕ್ಕಂಥದ್ದು ಹೇಳಿದ್ವಿ. ಆಮೇಲೆ ಗಿಡ ಮರನ ಸ್ವಲ್ಪ ಗಿಡಗಳು ಹಾಕ್ರಿ ಅಂತ ಹೇಳಿದ್ವಿ. ಅವ್ರೇನು ಹಚ್ಕೊಳ್ತಾ ಇಲ್ಲ, ದೂಡಾದ ಅಷ್ಟೇ ಕಥೆಯಾಗಿದೆ. ಆಮೇಲೆ ಮಹಾನಗರ ಪಾಲಿಕೆಯವರು ಮಳೆ ಕೊಯ್ಲು ಮಾಡಬೇಕು ಅಂತ ಕಾನೂನೊಳಗೆ ಕಡ್ಡಾಯ ಇದೆ. ಆದರೆ ಅವ್ರು ಲೈಸೆನ್ಸ್ ಕೊಡ್ತಾರೆ, ಯಾವ ಇಂಜಿನಿಯರ್ ಆ ಕಡೆಗೆ ಹೋಗೋದೇ ಇಲ್ಲ. ಆಮೇಲೆ ಬಿಲ್ಡಿಂಗ್ ಕಟ್ಟಿದ ಮೇಲೆ ಅವ್ರಿಗೆ ಅಂತಿಮ ಆಗೈತಿ ಅಂತ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಬೇರೆ ಎಲ್ಲ ಜಿಲ್ಲೆಗಳಿಗೂ ಆ ಸರ್ಟಿಫಿಕೇಟ್ ಕೊಡ್ತಾರೆ, ಅಂತಿಮ ಆಗಿದೆ ಅಂತ ಕೊಟ್ಟ ಮೇಲೆ ಅವ್ರಿಗೆ ಕರೆಂಟ್ ಕೊಡೋದು. ಯಾರು KEB ಅವರು. ಇಲ್ಲಿ ದಾವಣಗೆರೆಗೆ ಅದು ಇಲ್ಲೇ ಇಲ್ಲ, ಮಳೆ ಕೊಯ್ಲು ಮಾಡೋದು. ನಾವು ಒತ್ತಾಯ ಮಾಡಿ ನಾವು ಬೇರೆ ಬೇರೆ ಬಡಾವಣೆಗಳಿಗೂ ಬೇರೆ ಬೇರೆ ಸಂಘ ಸಂಸ್ಥೆ ನಮ್ಮ ಬಡಾವಣೆ ಆ ಬಡಾವಣೆಗಳಿಗೆ ಒಂದು 5-10 ಮನೆಗಳು ಮಾಡಿಸಿದ್ವಿ. ಈಗ ನಮ್ಮನೆ ಮಾಡಿದ್ವಿ, ಒಂದು 15,000 ಲೀಟ್ರ್ ನೀರು ಹಿಡಿತೈತಿ. ನನ್ನ ಹತ್ರ ಈಗಲೂ 3,000 ಲೀಟ್ರ್ ನೀರು ಐತಿ, ಮಳೆ ನೀರು. ಬಟ್ ಆ ಥರ ಎಲ್ಲವನ್ನೂ ಮಾಡಿ ಅಂತ ಮೊನ್ನೆ ಒಂದು 2 ಎಕರೆ ಒಳಗೆ ಕಾರ್ಮಿಕ ಇಲಾಖೆಯವ್ರು ಬಿಲ್ಡಿಂಗ್ ಕಟ್ಟಿದ್ರು, ಅಪಾರ್ಟ್ಮೆಂಟ್ಗಳು. ನಾವು ಒಂದು ತಕರಾರು ಹಾಕಿದ್ವಿ ಅಂತ, ಇದು ಮಳೆ ಕೊಯ್ಲು ಇಲ್ಲೇ ಇಲ್ಲ, ನೀವು ಹೆಂಗೆ ಅಂತೇಳಿ. ಆಮೇಲೆ DC ಅವರು ಅವ್ರನ್ನ ಕರೆದು, ಅವ್ರ ಇಲಾಖೆಯವ್ರನ್ನ ಕರೆದು, ಕಾಂಟ್ರಾಕ್ಟ್ರ್ ಕರೆದು ಅದನ್ನು ಮಾಡಿದಲ್ಲೇ ನಾನು ಪರವಾನಗಿ ಕೊಡೋಕ್ಕೆ ತಯಾರಿಲ್ಲ, ದುಡ್ಡು ಕೊಡಿಸೋದಲ್ಲಿ ನೋಡೋ ಅಂದಮೇಲೆ ಅವರು ಅದನ್ನೊಂದು ಅಲಾಟ್ಮೆಂಟ್ ಮಾಡ್ಕೊಂಡ್ರು. 1 ಲಕ್ಷ ಲೀಟ್ರ್ ಇಡ್ತಕ್ಕಂಥದ್ದನ್ನ ಒಂದು ತೊಟ್ಟಿ ಮಾಡಿದ್ರು ಈಗ ಅವರು ಅಲ್ಲೇ. ಮತ್ತು ಸೆಂಟ್ರಲ್ ಇಂಟೆಲಿಜೆನ್ಸಿ ಒಳಗೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು, ಮಳೆ ಕೊಯ್ಲು ವಿಷಯ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀರಿನ ಸಮಸ್ಯೆ ಭಾಳ ಇದೆ. ಆ ನೀರಿನ ಸಮಸ್ಯೆ ಭಾಳ ಇರೋದ್ರಿಂದ ಮಳೆ ನೀರು ಕೊಯ್ಲು ಮಾಡ್ತಕ್ಕಂಥದ್ದು ಎಲ್ಲ ಇಲಾಖೆವು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಯಾವುದೇ ಇರ್ಬೋದು, ಇವೆಲ್ಲ ಮಾಡಬೇಕಾಗಿದೆ.